ರಾಜ್ಯದಲ್ಲಿ ಮುಂದುವರೆದ ಮಹಾಮಳೆಯ ಅಬ್ಬರ ಜೋರಾಗೇ ಇದೆ. ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಭಾರೀ ಮಳೆ. ನಿನ್ನೆ ಸಂಜೆಯಿಂದ ಇಡೀ ರಾತ್ರಿ ಮಳೆ ಸುರಿತಾನೆ ಇತ್ತು. ಜಲಾವೃತವಾಗಿದೆ ಕಾಫಿ, ಅಡಿಕೆ ತೋಟ ಹಾಗೆ ಭತ್ತದ ಗದ್ದೆ ಕೂಡ. ರಾಜ್ಯದಲ್ಲಿ ಮುಂದುವರೆದಂತ ಮಹಾಮಳೆಯ ಅಬ್ಬರ ಜೋರಾಗೇ ಇದೆ. ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಭಾರೀ ಮಳೆಯಾಗ್ತಾ ಇದೆ. ನಿನ್ನೆ ಸಂಜೆಯಿಂದ ಇಡೀ ರಾತ್ರಿ ಮಳೆ ಸುರಿದಿದೆ. ಇದರಿಂದಾಗಿ ಕಾಫಿ, ಅಡಿಕೆ ತೋಟ, ಭತ್ತದ ಗದ್ದೆ ಎಲ್ಲವೂ ಕೂಡ ಜಲಾವೃತಗೊಂಡಿದೆ. ಸಕಲೇಶಪುರ ತಾಲೂಕಿನ ಮಠಸಾಗರ ಗ್ರಾಮದಲ್ಲಿ ಘಟನೆ ಸಂಭವಿಸಿದೆ. ನಿರಂತರ ಮಳೆಗೆ ಹಳ್ಳ ಕೊಳ್ಳಗಳು ಎಲ್ಲವೂ ಕೂಡ ಉಕ್ಕಿ ಹರಿತಾ ಇದೆ. ಭಾರೀ ಮಳೆಯಿಂದಾಗಿ ಅಪಾರ ಪ್ರಮಾಣದ ಒಂದು ಬೆಳೆ ಹಾನಿಯಾಗಿದೆ. ಮುಂಗಾರಿನಲ್ಲೇ ಬೆಳೆ ಕಳೆದುಕೊಂಡಿದ್ದಂತಹ ರೈತರು ಕಂಗಾಲಾಗ್ಬಿಟ್ಟಿದ್ರು. ಈಗ ಮತ್ತೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಈ ನಿರಂತರವಾಗಿ ಮಳೆ ಸುರಿದಂತಹ ಹಿನ್ನೆಲೆ ಅವರು ಕಷ್ಟಪಟ್ಟು ಬೆಳೆದಿದ್ದಂತಹ ಬೆಳೆಗಳೆಲ್ಲವೂ ಕೂಡ ಹಾನಿಯಾಗಿದೆ. ಹಳ್ಳ ಕೊಳ್ಳಗಳೆಲ್ಲವೂ ಕೂಡ ತುಂಬಿಕೊಂಡಿದೆ, ಉಕ್ಕಿ ಹರಿತಾ ಇದೆ. ಭತ್ತದ ಗದ್ದೆ ಎಲ್ಲವೂ ಕೂಡ ಜಲಾವೃತಗೊಂಡಿದೆ. ಅವರು ಬೆಳೆದಿರುವಂತಹ ಬೆಳೆ ಎಲ್ಲವೂ ಕೂಡ ನಾಶ ಆಗ್ತಾ ಇದೆ. ಮುಂಗಾರು ಮಳೆಗೆ ಸಾಕಷ್ಟು ಬೆಳೆ ಎಲ್ಲವನ್ನ ಕೂಡ ಕಳ್ಕೊಂಡಿದ್ರು. ಆದ್ರೆ ಇದೀಗ ಮತ್ತೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಯಾಕಂತ ಹೇಳಿದ್ರೆ ಮತ್ತೆ ಈಗ ನೋಡಿ ಇಲ್ಲಿ ಬೆಳೆ ಹಾನಿ ಆಗಿರುವಂತದ್ದನ್ನ. ಯಾಕಂತ ಹೇಳಿದ್ರೆ ನಿರಂತರವಾಗಿ ಇಡೀ ರಾತ್ರಿ ಮಳೆ ಸುರಿದಿರುವಂತದ್ದು, ಇದರಿಂದಾಗಿ ಬೆಳೆ ಹಾನಿ ಆಗಿರುವಂತದ್ದು. ಹಳ್ಳ ಕೊಳ್ಳಗಳು ಕೂಡ ತುಂಬ್ಕೊಂಡ್ಬಿಟ್ಟಿದೆ, ನೀರು ಅದರಿಂದ ಉಕ್ಕಿ ಹರಿದು ಬಿಟ್ಟಿದೆ. ಗದ್ದೆಗಳಿಗೆಲ್ಲವೂ ಕೂಡ ನೀರು ಬಂದ್ಬಿಟ್ಟು ಕಾಫಿ ಹಾಗೆ ಭತ್ತದ ಬೆಳೆ ಎಲ್ಲವೂ ಕೂಡ ನಾಶ ಆಗ್ಬಿಟ್ಟಿದೆ.